ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಚೀನಿಕಾಯಿ ಗೊಜ್ಜು, ಸಿಹಿಗುಂಬಳ ಅಂತ ಏನು ಹೇಳ್ತೀವಿ, ಸಿಹಿ ಕುಂಬಳಕಾಯಿ ಅಂತ, ಅದರ ಒಂದು ಗೊಜ್ಜು ಅಥವಾ ಸಿಹಿಗುಂಬಳ ಕಲಸು ಅಂತಾರೆ. ಈ ಅಪ್ಪಟ ಹವ್ಯಕರ ಒಂದು ಅಡುಗೆ ಅಂತಲೇ ಹೇಳಬಹುದು. ಮಂಗಳೂರು ಕಡೆಯಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಮಾಡುವಂತಹ ಒಂದು ಸುಲಭವಾದ, ಅತಿ ಬೇಗ ತಯಾರಿಸಬಹುದಾದಂತಹ, ಅತಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಾದಂತಹ ಖಾದ್ಯ. ಈ ಮದುವೆ ಮನೆಗಳಲ್ಲಿ ನಾವು ಪೈನಾಪಲ್ ಗೊಜ್ಜಂತ ಏನು ಮಾಡ್ತೀವಿ, ಅದರ ಬದಲಿಗೆ ನಾವು ಈ ಸಿಹಿಗುಂಬಳದ ಗೊಜ್ಜನ್ನು ಕೂಡ ಮಾಡಬಹುದು. ಅನ್ನ, ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ನಾವು ಹಾಕ್ಕೋಬೋದು. ಅನ್ನಕ್ಕೆ ಅತಿ ಹೆಚ್ಚು ರುಚಿಯನ್ನು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಸಿಹಿಗುಂಬಳದ ಉಪಯೋಗಗಳನ್ನ ನಾವು ಕೇಳ್ಕೊಳ್ಳೋಣ. ಕಡಿಮೆ ಕ್ಯಾಲೋರಿ ಹೊಂದಿರುವಂತಹ ಸಿಹಿಗುಂಬಳ, ಚೀನಿಕಾಯಿ ಅಂತ ಏನು ಹೇಳ್ತೀವಿ, ಇದು ಪಲ್ಯ, ಸಾಂಬಾರ್ ಮತ್ತು ಸಿಹಿ ತಿನಿಸುಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತೆ. ರಕ್ತದೊತ್ತಡ ಕಡಿಮೆ ಮಾಡೋದಲ್ಲದೆ ದೇಹದ ರಕ್ತವನ್ನು ಶುದ್ಧೀಕರಣ ಮಾಡುವಲ್ಲಿ ಸಹ ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿದ್ದು ಕಣ್ಣಿನ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ಹಾಗೆಯೇ ಈ ಸಿಹಿಗುಂಬಳವನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಒಂಚೂರು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಮುಖಕ್ಕೆ ಲೇಪಿಸಿ ಒಂದು 10 ನಿಮಿಷ ಬಿಟ್ಟು ನಾವು ಮುಖ ತೊಳ್ಕೊಂಡ್ವಿ ಅಂತಂದರೆ ಚರ್ಮದ ಕಾಂತಿ ಸಹ ಹೆಚ್ಚಾಗುತ್ತೆ. ಇಂತಹ ಒಂದು ಚೀನಿಕಾಯನ್ನು ಬಳಸಿ ಗೊಜ್ಜು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳು: ಚೀನಿಕಾಯಿ ಹೋಳುಗಳು. ಇದನ್ನು ಸಿಪ್ಪೆಯನ್ನು ತೆಗೆಯೋದು ಬೇಡ, ಸಿಪ್ಪೆ ಹಾಗೇ ಇರಲಿ. ಚೆನ್ನಾಗಿ ತೊಳೆದ್ಬಿಟ್ಟು ಹೋಳುಗಳಾಗಿ ಹೆಚ್ಕೊಳ್ಳಿ. ಒಂದು ದೊಡ್ಡ ಬಟ್ಲಷ್ಟು ಹೋಳುಗಳು. ಕಾಬೂಲ್ ಕಡಲೆಕಾಳು 1 ಬಟ್ಲು, ರುಚಿ ಕೊಡುತ್ತೆ. ಇದ್ರ ಕಾಂಬಿನೇಷನ್ ಬಹಳ ಚೆನ್ನಾಗಿರುತ್ತೆ. ಕಾಳನ್ನು ನಾವು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡ್ಬಿಟ್ಟು ಬೆಳಗ್ಗೆ ಅದನ್ನು ಬೇಯಿಸ್ಕೊಂಡ್ರೆ ಆಯಿತು. ಹಸಿ ಕಾಯಿ ತುರಿ 1.5 ಬಟ್ಲು, 1 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, 2 ಚಮಚೆ ಬೆಲ್ಲ, ಸ್ವಲ್ಪ ಉಪ್ಪು, 1 ಚಮಚೆಯಷ್ಟು ಹಸಿ ಖಾರದ ಪುಡಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು. ಮೊದಲಿಗೆ ಹೋಳುಗಳನ್ನು ನೀರಿನಲ್ಲಿ ನೆನೆಸಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಚಿಟಿಕೆ ಅರಿಶಿನ ಮತ್ತು ಬೆಲ್ಲವನ್ನು ಹಾಕಿ ಬೇಯಲಿಕ್ಕೆ ಇಡಿ. ಕುಕ್ಕರಲ್ಲಿ ಇಟ್ಟು ಬೇಯಿಸೋದಾದರೆ 1 ವಿಷಲ್ ಸಾಕು. ಕುಕ್ಕರಲ್ಲಿ ಇಡೋಕ್ಕಿಂತ ನಾನು ಹೇಳೋದೇನೆಂದರೆ, ನಾವು ನೀರಿನಲ್ಲಿ ಹಾಗೆ 1 ಬಟ್ಲು ನೀರು ಕುದಿಸ್ಬಿಟ್ಟು ಅದಕ್ಕೆ ಹೋಳು ಹಾಕಿ ಒಂದು 6ರಿಂದ 7 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ನಂತರ ಕಾಬೂಲ್ ಕಡಲೆಕಾಳನ್ನು ಸಹ ನಾವು ಬೇರೆ ಆಗಿ ಬೇಯಿಸ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ನೀರನ್ನು ತೆಕ್ಕೊಂಡ್ಬಿಡಿ. ಈಗ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಬೆಂದ ಹೋಳುಗಳನ್ನು ಮತ್ತು ಬೇಯಿಸಿದ ಕಾಳುಗಳನ್ನು, ಮಿಕ್ಸಿ ಮಾಡಿದ ಐಟಮ್ಗಳನ್ನು ಎಲ್ಲವನ್ನ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಗೊಜ್ಜಿನ ಹದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ನಂತರ ಸೌಟ್ನಲ್ಲಿ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಒಗ್ಗರಣೆಯನ್ನು ಮಾಡಿ ಬೆರೆಸಿ. ಈಗ ಕೆಲವ್ರು ಏನು ಮಾಡ್ತಾರೆ, ಪಾತ್ರೆ ಬಿಸಿ ಮಾಡಿಬಿಟ್ಟು ಒಗ್ಗರಣೆ ಮಾಡಿ ಆಮೇಲೆ ಅದಕ್ಕೆ ಹೋಳು ಕಾಳು ಎಲ್ಲ ಹಾಕಿ ಮಾಡ್ತಾರೆ. ನಮ್ಮನೇಲೂ ಯೂಶ್ವಲಿ ನಾವು ಹಾಗೆ ಮಾಡೋದು. ಆದರೆ ಯಾವುದೇ ಒಂದು ಸಾರು, ಗೊಜ್ಜು, ಪಲ್ಯ ಅಂಥವಕ್ಕೆ ನಾವು ಮೇಲೆ ಒಗ್ಗರಣೆ ಕೊಟ್ವಿ ಅಂದರೆ ಅದರ ಘಮಲೂ ಬೇರೆ ಮತ್ತು ರುಚಿನೂ ಬೇರೆ. ನೀವು 1-2 ಸಲ ಮಾಡಿ ಅದರ ಒಂದು ವ್ಯತ್ಯಾಸವನ್ನು ಗಮನಿಸಿ ಹೇಗಿರುತ್ತೆ ಅಂತ. ಈಗ ನಿಮ್ಮ ಮುಂದೆ ಸಿಹಿಗುಂಬಳ ಗೊಜ್ಜು, ಚೀನಿಕಾಯಿ ಗೊಜ್ಜು ತಯಾರಾಗಿದೆ. ಹೇಗಿದೆ ಅನ್ನೋದನ್ನು air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದಗಳು. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.